ಒಬ್ಬ ಕ್ಷೇತ್ರದ ಶಾಸಕನಾಗಿ ಜನರ ಭಿಕ್ಷೆಯಲ್ಲಿ ನಾವೆಲ್ಲ ಆಯ್ಕೆ ಆಗಂಥ ಸಂದರ್ಭದಲ್ಲಿ ನಮ್ಮ ಮನೋಭಾವನೆ ಜನರ ಸೇವೆ ಕಡೆ ಇರಬೇಕು. ಅಂಥದ್ರಲ್ಲಿ ಏನು HIV ಬಂದಿರೋಂಥ ರೋಗಿಗಳನ್ನು ದುರ್ಬಳಕೆ ಮಾಡಿರೋಂಥ ವಿಚಾರವನ್ನು ಕೇಳಿ ವಿಷಾದನೀಯ. ಇವತ್ತು ತಮಗೆಲ್ಲ ಗೊತ್ತಿದ್ದಂತೆ HIV ಟ್ರಾನ್ಸ್ಮಿಷನ್ನು ಹರಡುವಂಥ ಒಂದು ವಿಧಾನ ಯಾವ ರೀತಿ ಅಂತ ಅಂದರೆ, ಅದು ಸೆಕ್ಷುವಲ್ ಟ್ರಾನ್ಸ್ಮಿಷನ್ ಆಗ್ಬೋದು, ಇಲ್ಲ ಬ್ಲಡ್ ಟ್ರಾನ್ಸ್ಫ್ಯೂಷನಿಂದ ಆಗಬೇಕು. ಇವೆರಡು ಮೆಥಡ್ ಆಫ್ ಟ್ರಾನ್ಸ್ಮಿಷನ್ಸ್ ಆಗೋಂಥದ್ದು. ಈಗ ರೋಗಿಗೆ HIV ಬಂದ ತಕ್ಷಣ ಆ ರೋಗಿ ಬೇರೆಯವ್ರಿಗೆ ಹರಡಿಸ್ಬೇಕು ಅಂತಂದರೆ ಸೆಕ್ಷುವಲಿ ಕಾಂಟ್ಯಾಕ್ಟಿಂದ ಮತ್ತು ಬ್ಲಡ್ ಟ್ರಾನ್ಸ್ಫ್ಯೂಷನಿಂದ. ಆ ಲೇಡಿ ತನ್ನನ್ನು ಹನಿ ಟ್ರ್ಯಾಪ್ಗೆ ಯಾವ ರೀತಿ ಬಳಸ್ಕೊಂಡಿದ್ದಾರೆ ಅನ್ನೋದನ್ನು ಸಹ ಮಾಧ್ಯಮದ ಮೂಲಕ ನೋಡಿದ್ದಂಥದ್ದನ್ನು ನೋಡಿ ಭಾಳ ನೋವಾಯಿತು. ಅದ್ರ ಜೊತೆಗೆ ಆ ಲೇಡಿಯ ರಕ್ತವನ್ನು ಕಲೆಕ್ಟ್ ಮಾಡಿಕೊಂಡು ರಾಜಕೀಯದ ವಿರೋಧ ಪಕ್ಷದ ಒಂದು ಗದಪ್ರಹಾರ ಮಾಡಬೇಕು ಅಂತ ಒಂದು ಪ್ರಯತ್ನವನ್ನು ಸಹ ನರೇಶನ್ನು ಹೇಳಿದ್ರು. ಇವತ್ತು ಯಾವುದೇ ಒಂದು ಬ್ಲಡ್ಡು HIV ಪೇಷಂಟಿಂದ ಕಲೆಕ್ಟ್ ಮಾಡಿದ್ರೆ ವೈರಸಸ್ಸು ಹಾಫ್ ಆನ್ ಅವರು ಲೈವ್ ಇರುತ್ತೆ. ಅದನ್ನು ತೆಗೆದು ಕ್ಯಾನ್ಯುಲಾ ಮೂಲಕ ಪ್ರಿಕ್ ಮಾಡಿದ್ರೆ ಚಾನ್ಸಸ್ ಆಫ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ HIV ಗೆಟಿಂಗ್ ಇನ್ಫೆಕ್ಟೆಡ್ ಈಸ್ ಆಲ್ಮೋಸ್ಟ್ 80%. 80% ಶೇಕಡವಾರು ಆ ಒಂದು ವ್ಯಕ್ತಿ ವಿಕ್ಟಿಮು ಪಾಸಿಟಿವ್ ಆಗೋ ಅಂಥ ಚಾನ್ಸಸ್ ಇರುತ್ತೆ. ಅಂಥ ಒಂದು ಮೆಥಡಲ್ಲಿ ಗುಂಪುಗಳಲ್ಲಿ ನಡೆದಂಥ ಕಾರ್ಯಕ್ರಮಗಳಲ್ಲಿ ಇವತ್ತು ಅವರು ಅಪಾದನೆ ಮಾಡಿರೋಂಥದ್ದು ಆರ್ ಅಶೋಕ್ ಎಂಬ BJP ಮುಖಂಡರ ಮೇಲೆ. ಅವರಿಗೆ ಕೋಪ ಬಂದು ಮುನಿರತ್ನವರ ಆಜ್ಞೆ ಮೇರೆಗೆ HIV ಟ್ರಾನ್ಸ್ಫ್ಯೂಷನ್ ಮಾಡಲಿಕ್ಕೆ ಹೋದಂಥದ್ದನ್ನು ಒಂದು ಕಡೆ ವಿಚಾರ ಕೇಳ್ಪಟ್ಟೆ. ಭಾಳಷ್ಟು ಜನ ವಿರೋಧ ಪಕ್ಷದವ್ರಿಗೆ ಯಾವ ರೀತಿ ಈ ಒಂದು ಕಾಯಿಲೆನ ಹರಡಿಸ್ಬೇಕು ಅಂತ ಪ್ರಯತ್ನವನ್ನು ಮಾಡಿರೋಂಥದ್ದನ್ನು ಕೇಳ್ಪಟ್ಟೆ. ನಾನು ತಮಗೆಲ್ಲ ನನ್ನ ಒಂದು ಮನವಿ ಏನು ಅಂತಂದರೆ, ಇವತ್ತು ಇಂಥ ಒಂದು ಮನೋಭಾವನೆ ಇರೋಂಥ ಒಬ್ಬ ಕ್ಷೇತ್ರದ ಶಾಸಕನಾಗಿ ಜನರ ಮತ ಭಿಕ್ಷೆಯಲ್ಲಿ ನಾವೆಲ್ಲ ಆಯ್ಕೆಯಾದಂಥ ಸಂದರ್ಭದಲ್ಲಿ ಇದೇನಾದರೂ ಸತ್ಯವಿದ್ದಲ್ಲಿ ಇದು ಎಷ್ಟು ಸಮಾಜಕ್ಕೆ ಯಾವ ರೀತಿ ದುಷ್ಪರಿಣಾಮ ಬೀರುತ್ತೆ ಅನ್ನೋದನ್ನು ನಾವೆಲ್ಲ ಆಲೋಚನೆ ಮಾಡಬೇಕು. ಆದ ಕಾರಣ ನಾವು ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ನಾವೆಲ್ಲ ನಿಯೋಗ ಹೋಗಿ ಏನು ಇವತ್ತಿನ ದಿನ ಒಕ್ಕಲಿಗರ ಮಹಿಳೆ ಬಗ್ಗೆ ಅವಾಚ್ಯ ಶಬ್ದ, ಅಸಭ್ಯ ಶಬ್ದವನ್ನು ಉಪಯೋಗಿಸುವಂಥದ್ದು, ಅಸಂವಿಧಾನಿಕವಾದಂಥ ಪದ ಬಳಕೆ ಮಾಡಿರುವಂಥದ್ದು, ದಲಿತರ ಮೇಲೆ ಹೇಳಿಕೆಯನ್ನು ಕೊಟ್ಟು ನಿಂದಿಸುವಂಥದ್ದು, ಇದೆಲ್ಲರ ವಿಚಾರದಲ್ಲಿ ತಾವು ಹೆಚ್ಚಿನ ಕ್ರಮವನ್ನು ಜರುಗಿಸಬೇಕು ಅಂತೇಳಿ SIT ಮಾಡಬೇಕು ಅಂತ ಕೇಳ್ಕೊಂಡಿದ್ದಂಥದ್ದಂತೆ ಇವತ್ತು ನಮ್ಮ ಸರ್ಕಾರ SIT ಮಾಡಿದೆ. ಹಾಗೂ ಮತ್ತೊಮ್ಮೆ HIV ವಿಚಾರಕ್ಕೆ ಬಂದಾಗ ತಮಗೆ ಗಮನಕ್ಕೆ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಇವತ್ತು ಏನಾದರೂ ಪ್ರಿಕ್ ಆದರೆ ಸುಮಾರು 90 ದಿನ ಬೇಕು ಆ ಒಂದು ವಿಕ್ಟಿಮಲ್ಲಿ ಬ್ಲಡ್ ಟೆಸ್ಟ್ ಮಾಡಿ ಕಂಡುಹಿಡಿಯಲಿಕ್ಕೆ. ಅವನೇನಾದರೂ ಚುಚ್ಚಿಸ್ಕೊಂಡು ಏನೋ ಇರ್ಬೇಕು ಹಚ್ಚಿದೆ, ಇಲ್ಲ ಬೇರೆ ಏನೋ ಅಲರ್ಜಿಯಿಂದಾಗ ಅಂತ ಮರೆತುಬಿಟ್ರೆ ಸುಮಾರು 5 ವರ್ಷ ಯಾವುದೇ ಒಂದು ಕಾಯಿಲೆ ಇಲ್ಲದಲೇ ಇರ್ಬೋದು. ಸೊ ಹಾಗಾಗಿ ಅವನಿಗೆ ಯಾವುದು ಫೀವರು ಮತ್ತು ಡಯರಿಯಾ ಮತ್ತು ಲಂಗ್ ಇನ್ಫೆಕ್ಷನ್ನು ಮತ್ತು ಅದರ್ ಕಾಂಪ್ಲಿಕೇಶನ್ಸ್ ಏನಾದ್ರು ಇಮ್ಯುನೋ ಕಾಂಪ್ರಮೈಸ್ ಕಾಂಪ್ಲಿಕೇಶನ್ಸ್ ಬರೋ ತನಕ HIV ತನ್ನ ಬಾಡಿಲಿ ಇದೆ ಅಂತಲೇ ಗೊತ್ತಾಗ್ಲಿಕ್ಕಿಲ್ಲ. ಇಂಥ ಒಂದು ದೊಡ್ಡ ಭೀಕರವಾದಂಥ ಕಾಯಿಲೆನ ಸಮಾಜದಲ್ಲಿ ಹರಡಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇರೋಂಥದ್ದು ಎಷ್ಟು ನಮ್ಮಲ್ಲಿ ಕರ್ನಾಟಕದಲ್ಲ ಭಾರತದಲ್ಲೇ ಮೊದಲನೇ ಬಾರಿ ಬಯಾಲಜಿಕಲ್ ವಾರ್ಫೇರ್ ಅಂತಲೇ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ವೈರಸಸ್ಸನ್ನು ಉಪಯೋಗಿಸ್ಕೊಂಡು ಹಿಂದೆ ಸಿರಿಯಾದಲ್ಲಿ, ಇರಾಕಲ್ಲಿ, ಇರಾನಲ್ಲಿ ಉಪಯೋಗಿಸುವಂಥದ್ದನ್ನು ನೋಡಿದ್ದೇವೆ. ಆ ರೀತಿಯ ಸಮಾಜಕ್ಕೆ ಒಂದು ದೊಡ್ಡ ಅಗಾಧವಾದಂಥ ಒಂದು ಎಪಿಡೆಮಿಕ್ ತರಲಿಕ್ಕೆ ಹೊರಟಿರೋಂಥ ಚಿಂತನೆ ಇವತ್ತು ಕರ್ನಾಟಕದ ರಾಜಕೀಯ ವಾತಾವರಣದಲ್ಲಿ ಇದೆ ಅನ್ನೋದನ್ನು ನೋವು ಕಾಡ್ತಾ ಇದೆ ನನಗೆ.